ತವಕ್ಕೆ ಹಾಕ್ತಾ ಇದ್ದೀನಿ. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಒಮ್ಮೆ ಮಾಡಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್. ಸ್ನೇಹಿತರೆ, ತುಂಬಾ ಸಿಂಪಲ್ಲಾಗಿ ಈ ಮೊಳಕೆ ಕಟ್ಟಿದ ಪಲ್ಯನ ಸ್ವಲ್ಪ ವಿಭಿನ್ನವಾಗಿ ತುಂಬ ಟೇಸ್ಟಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ರುಚಿಕರವಾಗಿ ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ. ತಡ ಯಾಕೆ, ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ. ಬನ್ನಿ ಸ್ನೇಹಿತರೆ. ಒಂದು ತವಾ ಅಥವಾ ಪಾತ್ರೆ ತಗೊಳ್ಳಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ. ಸೊ ಅಡುಗೆ ಎಣ್ಣೆ ಸ್ವಲ್ಪ ಕಾದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಸೊ ಸಾಸಿವೆ ಸ್ವಲ್ಪ ಚಟಪಟನ ಸಿಡಿಯೋ ಟೈಮಲ್ಲಿ ಒಂದು 3 ಮೀಡಿಯಮ್ ಸೈಜ್ ಇರತಕ್ಕಂಥ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಜೊತೆಗೆ ಸ್ವಲ್ಪ ಒಂದು 2 ಹೆಸರಿನಷ್ಟು ಕರಿಬೇವು ಹಾಕಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಒಂದು 3 ನಿಮಿಷದಲ್ಲೇ ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. ಸೊ ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ. ಈ ಟೈಮಲ್ಲಿ ಮುಂಚೆನೇ ಮಡಕೆ ಕಾಳನ್ನು ನಾವು ಕಟ್ಟಿ ಇಟ್ಕೊಂಡಿದ್ವಿ. ಇದು ಮಡಕೆ ಕಾಳಿನ ಮೊಳಕೆ ಪಲ್ಯ ಮಾಡ್ತಾ ಇರೋದು. ಸೊ ಇಷ್ಟಿಷ್ಟು ಉದ್ದ ಬಂದಿದೆ. ಒಂದು 2 ಡೇಸ್ ಆಗಿದೆ. ನಾನು ತೊಗೊಂಡಿರೋದು ಒಂದು 1/4 kg ತೊಗೊಂಡಿದ್ದೀನಿ ಇದಕ್ಕಿನ. ಸೊ ಅದನ್ನು ಇವಾಗ ಈ ತವಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಉಪ್ಪು. ಸೊ ಇದನ್ನು ನಾವು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಫ್ರೈ ಮಾಡ್ಕೊಳೋದ್ರಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಅದರ ಹಸಿ ಸ್ಮೆಲ್ ಏನಿರುತ್ತಲ್ಲ ಮೊಳಕೆ ಕಟ್ಟಿದ್ದು ಅದೆಲ್ಲ ಹೋಗ್ಬಿಡುತ್ತೆ. ಒಂದು 3 ನಿಮಿಷ ನಾವು ಇದೇ ರೀತಿ ಫ್ರೈ ಮಾಡ್ಕೊತ ಬರಬೇಕು. ಸ್ನೇಹಿತರೆ, ಈ ಮಡಕೆ ಕಾಳಿಂದ ತುಂಬಾ ಪ್ರಯೋಜನಗಳಿದ್ದಾವೆ. ಸೊ ಒಂಥರ ಈ ಮೊಳಕೆ ಕಟ್ಟೋದ್ರಿಂದ ಈ ಕಾಳುಗಳಿಗೆ ನಾವು ಒಂಥರ ಜೀವ ಕೊಟ್ಟಂಗೆ. ಯಾಕಂದರೆ ಈ ಅದರಿಂದ ಒಂದು ಬೇರು ಬರುತ್ತೆ, ಸಸಿ ಆಗುತ್ತೆ, ಮರ ಆಗುತ್ತೆ. ಸೊ ಹಾಗಾಗಿ ಒಂಥರ ಜೀವಾಂಶ ನಾವು ಅದಕ್ಕೆ ಕೊಟ್ಟಂಗೆ. ಯಾವುದೇ ಒಂದು ಮೊಳಕೆ ಕಾಳನ್ನು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಹೆಲ್ಪ್ ಅಂತಂದೇ ಹೇಳ್ಬೋದು. ಸೊ ಈ ಮೊಳಕೆ ಕಟ್ಟಿದ ಕಾಳುಗಳನ್ನು ಯೂಸ್ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳು ಏನಾರು ಇದ್ದರೆ ಅದು ಸಡನ್ನಾಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇದರಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ, ಹಾಗೆ ಸಕ್ಕರೆ ಕಾಯಿಲೆ ಏನಾರು ಇತ್ತು ಅಂತ ಹೇಳಿದರೆ ಅದು ರಕ್ತದಲ್ಲೇ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ಅಂತಂದು ಕೂಡ ಹೇಳ್ತಾರೆ. ಸೊ ಹೆಲ್ದಿಯಾಗಿ ಮೊಳಕೆ ಕಟ್ಟಿದ ಕಾಳನ್ನು ಯೂಸ್ ಮಾಡಿಕೊಂಡು ಊಟ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಇವಾಗ ಒಂದು 3 ನಿಮಿಷ ಆಗಿದೆ. ಇದಕ್ಕಿವಾಗ ಸೊ ನೀಟಾಗಿ ಫ್ರೈ ಆಗಿದೆ. ಒಂದು 3 ನಿಮಿಷ ಆಗಿದೆ. ಒಂದೊಳ್ಳೆ ಮಡಕೆ ಕಾಳಿನ ಘಮ ಬರ್ತಾ ಇದೆ ಇವಾಗ. ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು. ಸೊ ನಾನು ಸರಿಯಾದ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಜೊತೆಗೆ ಒಂದು 1/4 ಲೀಟ್ರ್ನಷ್ಟು ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಸೊ ಈ ಮೊಸರು ಹಾಕೋದ್ರಿಂದ ಒಂಥರ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ತುಂಬ ಜನ ಡಿಫ್ರೆಂಟಾಗಿ ಮಾಡ್ತಾರೆ, ಆದರೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ನೀರನ್ನು ಆ್ಯಡ್ ಮಾಡೋದ್ರಿಂದ ಸರಿಯಾಗಿ ಬೆಂದ್ಕೊಳ್ಳುತ್ತೆ ಅದು. ಸೊ ನಾವೀಗೆಲ್ಲ ಮಸಾಲ ಹಾಕಿದ ನಂತರ ಈಗೆಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ. ಒಂದು ಒಳ್ಳೆ ಘಮ ಹೊರಗಡೆ ಬರ್ತಾ ಇದೆ. ಈ ಮಡಿಕೆ ಕಾಳು ಕಟ್ಟೋದು ಅದೇನು ದೊಡ್ಡ ಮಹಾವಿದ್ಯೆ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಸಿಂಪಲ್ಲಾಗಿ ಒಂದು 8 ತಾಸು ನೆನೆ ಇಡಿ. ನಂತರ 8 ತಾಸು ನೆನೆ ಇಟ್ಟಾದಮೇಲೆ ನೀರಷ್ಟು ಬಸಿರಿ. ಒಂದು ಕಾಟನ್ ಬಟ್ಟೆ ತೊಗೊಳ್ರಿ, ಅದ್ರ ಒಳಗಡೆ ಹಾಕಿ ನೀಟಾಗಿ ಕಟ್ಟಿ ಒನ್ ಡೇ ಬಿಟ್ಟರೆ ಸಾಕು, ಮೊಳಕೆ ಬಂದುಬಿಡ್ತವೆ. ಸೊ ನೀವು 2 ಡೇಸ್ ಬಿಟ್ಟರೆ, ಈಗ ನಾನೇನು 2 ಡೇಸ್ ಬಿಟ್ಟಿದ್ದೆ, ಇಷ್ಟಿಷ್ಟು ಉದ್ದ ಮೊಳಕೆ ಬಂದಿದ್ದಾವೆ. ಸೊ ಇವಾಗ ಕೊನೆಯದಾಗಿ ಇದಕ್ಕೆ ಲಾಸ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಅದನ್ನು ಸ್ವಲ್ಪ ಹಾಕಿ. ಸೊ ನಾನು ಸ್ವಲ್ಪ ಕೊತ್ತಂಬರಿ ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ದೀನಿ, ನೀವು ಒಂದು ಸ್ವಲ್ಪ ಹಾಕಿದರೆ ಸಾಕು. ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಈ ರೀತಿ ಒಂದು 3 ನಿಮಿಷ ಇದನ್ನು ಇವಾಗ ಫ್ರೈ ಮಾಡಿಕೊಂಡ್ರೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ. ನಮ್ಮ ಮಡಕೆ ಕಾಳು ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ಒಂದು 3 ನಿಮಿಷ ಆಗಿದೆ. ಸೊ ನೀಟಾಗಿ ಎಲ್ಲ ಬೆಂದಿದೆ. ಹೆಲ್ದಿಯಾಗಿರ್ತಕ್ಕಂತಹ ಮೊಳಕೆ ಕಟ್ಟಿದ ಪಲ್ಯ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಒಮ್ಮೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ರುಚಿಕರವಾಗಿ ಈ ಮೊಳಕೆ ಕಟ್ಟಿದ ಪಲ್ಯನ ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಡ ಯಾಕೆ, ಎಲ್ಲರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಇದೇ ರೀತಿ ಹೊಸ ವಿಧಾನ ಅಥವಾ ಹೊಸ ರೆಸಿಪಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.